ತಪ್ಪೈತ್ರಿ. ಬುದ್ಧಿ ಹೇಳ್ಬೇಕಾದ್ರೆ ವ್ಯಕ್ತಿಗಳ ನೆಗೆಟಿವ್ ಪಾಯಿಂಟ್ಸ್ ಅಷ್ಟನ್ನ ಎತ್ತಿ ತೋರಿಸ್ತೀವಿ. ಅದು ನಿಜವಾದ ಒಂದು ಏನೋ ಸೊಲ್ಯೂಷನ್ ಅಥವಾ ವಿಧಾನ. ಅದಕ್ಕೆ ನಾವು ಈ ವಿಭಿನ್ನ ಮನೋಭಾವದವರೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಹೊಂದಿಕೊಳ್ತಕ್ಕಂಥ ಸಾಮರ್ಥ್ಯ ಜೊತೆ ಹೇಳ್ತಾ ಇವ್ರದ್ದು ಟೆನ್ಷನ್ ಚಾಲು ಜೋರ ಡಾಕ್ಟರ್ ಅಂತ ಬರಕತ್ತೆ. ಇವ್ರು ತಮ್ಮ ಸ್ಥಿತಪ್ರಜ್ಞೆಯನ್ನು ಕಳ್ಕೊಂಡು ಏನು ಬೇಕಾದ ಮಾತಾಡ್ತಾರ, ಮಂದಿಗೆಲ್ಲ ಬೇಯು ಚಟ ಅದನ್ನು ಬೇಯ್ತಾರೆ. ಕೊನೆಗೆ ಡಾಕ್ಟ್ರು ಬರ್ತಾನೆ. ಡಾಕ್ಟ್ರು ಬರ್ಬಿಡ್ದು ಸ್ವಲ್ಪ ವ್ಯತ್ಯಾಸ ಆಗಿ ಸೀರಿಯಸ್ ಆಗ್ತದೆ. ಇಲ್ರಿ ನಿಮ್ಗೆ ಬುದ್ಧಿ ಐತನ ಡಾಕ್ಟ್ರಾಗಿ ನೀವು ರೋಗಿಯನ್ನು ಶುಶ್ರೂಷೆ ಮಾಡಲಾರ್ದ ಮನ್ಯಾಗ ಕೊಡ್ತೀರಿ ಹೆಂಗಿದೆ. ಅವಾಗ ನರ್ಸ್ ಇಂಟ್ರೆಸ್ಟ್ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ಡಾಕ್ಟ್ರ್ ಮಗ ನಿನ್ನೇನು ತೀರ್ಕೊಂಡ ಆ ಶವ ಸಂಸ್ಕಾರದ ಮುಗಿಸಿ ಇಮಿಡಿಯೇಟ್ ಆಗಿ ಅವ್ರು ಬಂದಾರೆ. ನೋಡ್ರಿ, ತನ್ನ ಮಗ ತೀರ್ಕೊಂಡ್ರು ಸಹಿತ ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ, ಸ್ಥಿತ ಪ್ರಜ್ಞೆ ಅಂದ್ರೆ ಅವ್ರು ಎಷ್ಟು ಬೇರು ಸಹಿತ ರಿಯಾಕ್ಷನ್ ಕೊಡಲಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ ಇವತ್ತು ನಮ್ಮಲ್ಲಿ ಕೊರತೆ ಆಗಿರ್ತಕ್ಕಂಥದ್ದು ಕೇವಲ ನಾವು ಏನಾಗಿದ್ದೀವಿ, ಅಂಕ ಗಳಿಕೆ ಅಂತ ಹೋಗಿದ್ದೀವಿ.